ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ನಿಮ್ಮ ಸುಜಾತ ಮಲ್ನಾಡ್. ಮೊನ್ನೆ ಭಾನುವಾರ ನನ್ನ ನಾದಿನಿ ಮನೆಯಲ್ಲಿ ಸತ್ಯನಾರಾಯಣ ವ್ರತ ಮತ್ತು ಹೋಮ ಇಟ್ಕೊಂಡಿದ್ರು. ನಾನು ಅದಕ್ಕೋಸ್ಕರ ಹೋಗಿದ್ದೆ, ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅವ್ರ ಮನೆ ಎದುರುಗಡೆ ಎಷ್ಟು ಚೆನ್ನಾಗಿರೋಂಥ ಹೂವಿನ ಗಿಡಗಳನ್ನೆಲ್ಲ ಇಟ್ಟಿದ್ದಾರೆ ಅಂತೇಳಿ ನನಗೆ ಹೋದಾಗ ಇದು ತುಂಬಾ ಇಷ್ಟ ಆಯಿತು, ಹೂವಿನ ಗಿಡ. ಹಾಗಾಗಿ ಇದನ್ನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ನನ್ನ ನಾದಿನಿ ಮಗಳು ಎಲ್ಲ ಅಲಂಕಾರವನ್ನೆಲ್ಲ ಮಾಡ್ತಾಯಿದ್ಲು. ತುಂಬ ಮುದ್ದಾಗಿ, ತುಂಬ ಸುಂದರವಾಗಿ ಮಾಡ್ತಾಯಿದ್ಲು. ಹಾಗಾಗಿ ಸ್ವಲ್ಪ ವೀಡಿಯೋ ತೆಕ್ಕೊಳ್ಳೋಣ ಅಂಥೇಳಿ ವೀಡಿಯೋ ಮಾಡ್ತಾಯಿದ್ದೀನಿ. ರಂಗೋಲಿ ಹಾಕಿರೋದ್ರ ಮೇಲೆ ಒಳ್ಳೆ ಕಲರ್ ಕಾಂಬಿನೇಷನ್ ಮಾಡಿ ಈ ರೀತಿಯಾಗಿ ಹೂವನ್ನೆಲ್ಲ ಜೋಡಿಸ್ತಾ ಇದ್ಲು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಾನು ಕೂಡ ಆ ಸಮಯಕ್ಕೆ ಸರಿಯಾಗಿ ಹೋಗಿ ಅವಳ ಜೊತೆ ನಾನು ಸ್ವಲ್ಪ ಹೂವಿನ ಅಲಂಕಾರ ಎಲ್ಲ ಮಾಡೋಣ ಅಂಥೇಳಿ ಹೂವು ಎತ್ಕೊಂಬರೋಣ ಅಂತ ಹೋದೆ. ಅಲ್ಲಿ ನೋಡಿದರೆ ಚೆನ್ನಾಗಿರೋ ಹೂಗಳೆಲ್ಲ ಇದ್ದವು. ಅದನ್ನೆಲ್ಲ ತಗೊಂಡು ಅಲಂಕಾರ ಮಾಡೋಣ ಅಂತ ನಡೆದೆ. ಈಗಾಗಲೇ ಹೋಮ ನಡೆದಿರೋದ್ರಿಂದ ಇನ್ನು ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡೋಕ್ಕೆ ಬಾಕಿ ಇತ್ತು. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಭಟ್ರು ಅಂಥೇಳಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡೋದಕ್ಕೆ ತುಂಬಾ ಖುಷಿಯಾಯಿತು. ಹಾಗೆ ಮುಖ್ಯವಾಗಿ ಇಲ್ಲಿ ಗೋಡೆಯಲ್ಲಿ ಆಕರ್ಷಣೆ ಆಗಿರುವಂಥ ಈ ಚಿತ್ತಾರ ಕೂಡ ರಂಗೋಲಿಯ ಹಾಗೆ ಗಮನ ಸೆಳೀತಿತ್ತು ಅಂತ ಹೇಳಿದರೆ ತಪ್ಪಾಗಲಾರ್ದು ಅಂತಲೇ ಹೇಳ್ಬೋದು. ಹಾಗೆಯೇ ಜೊತೆಗೆ ಮಾನಸಿ ತುಳಸಿ ಕಟ್ಟೆ ಹತ್ರ ಎಲ್ಲ ರಂಗೋಲಿಗೆ ಹೂವೆಲ್ಲ ಇಟ್ಟು ಅಲಂಕಾರ ಮಾಡಿ ಆದಮೇಲೆ ಬಾಗಿಲು ಎದುರುಗಡೆ ಈ ರೀತಿಯಾಗಿ ಹೂವಿಂದ ಅಲಂಕಾರ ಮಾಡೋಣ ಅಂತಂದ್ಲು. ಅವಳು ಒಬ್ಬಳೇ ಮಾಡ್ತಾಯಿದ್ಲಲ್ಲ ಅಂತ ನಾನು ಮಾಡೋಣ ಅಂಥೇಳಿ ನಂಗೆ ತಿಳಿದಷ್ಟು ಮಟ್ಟಿಗೆ ನಾನು ಕೂಡ ಮಾಡೋದಕ್ಕೆ ಹೋದೆ. ಈ ರೀತಿಯಾಗಿ ಪೂಜೆ ಹಬ್ಬಗಳಲ್ಲೆಲ್ಲ ಒಟ್ಟಿಗೆ ಸೇರಿ ಎಲ್ಲ ಕೆಲಸವನ್ನು ಮಾಡೋದ್ರಿಂದ ಮನಸ್ಸಿಗೂ ತುಂಬ ಖುಷಿ ಕೊಡುತ್ತೆ. ಹಾಗೆ ಕೆಲಸ ಸಾಗಿದ್ದೇ ಗೊತ್ತಾಗಲ್ಲ. ನಾವು ಯಾವಾಗಲೂ ಹೀಗೆ ಜೊತೆ ಸೇರಿ ಎಲ್ಲವನ್ನು ಮಾಡ್ತೀವಿ. ಅವಳಷ್ಟು ಲಾಯ್ಕ್ ನಾನು ಡಿಸೈನ್ ಮಾಡಿದ್ದೀನಿ ಎಲ್ಲೋ ಗೊತ್ತಿಲ್ಲ, ತಕ್ಕ ಮಟ್ಟಿಗೆ ನಾನು ಹೂಗಳನ್ನೆಲ್ಲ ಕಾಂಬಿನೇಷನ್ ಮಾಡಿ ಜೋಡಿಸ್ತಾ ಇದ್ದೆ. ನೋಡಿ ಎಷ್ಟರ ಮಟ್ಟಿಗೆ ಬಂದಿದೆ ಅಂತೇಳಿ ಆಮೇಲೆ ನೀವು ನೋಡಿಬಿಟ್ಟು ಹೇಳಬೇಕಷ್ಟೇ. ಹಾಗೆ ನಾನು ಅವಳು ಎಲ್ಲ ಸೇರಿಬಿಟ್ಟು ಈ ರೀತಿಯಾಗಿ ಹೂವಿನ ಅಲಂಕಾರವನ್ನು ಮಾಡಿದ್ವಿ. ರಂಗೋಲಿನಂತೂ ಮೊದಲೇ ನಮ್ಮ ಅತ್ತೆ ಹಾಕಿಟ್ಟಿದ್ರು, ತುಂಬ ಚೆನ್ನಾಗಿ ಹಾಕಿಟ್ಟಿದ್ರು. ಹಾಗಾಗಿ ರಂಗೋಲಿಯನ್ನು ಹಾಕಕ್ಕೆ ಹೋಗಿಲ್ಲ. ನಾನು ಅವಳು ಹೂವಿನ ಅಲಂಕಾರ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಒಬ್ಬೊಬ್ಬರೇ ಜನ ಬರೋಕ್ಕೆ ಶುರುವಾಯಿತು. ಇನ್ನೇನು ಪೂಜೆ ಸಮಯ ಹತ್ತಿರ ಬಂತು ಅಂಥೇಳಿ ಎಲ್ಲರೂ ನೆಂಟರು, ಪಕ್ಕದ ಮನೆಯವರೆಲ್ಲ ಬರ್ತಾಯಿದ್ರು. ಆದರೆ ನಮ್ಮನೆ ಭಾವ ಭಟ್ರು ಮಾತ್ರ ಈ ರೀತಿಯಾಗಿ ಒಂದು ಬೆಳ್ಳಿ ಚುಂಬು ಇಟ್ಕೊಂಡು ಇತ್ಲಾಗಿಂದ ಅತ್ಲಾಗ ಓಡಾಡ್ತಿದ್ರಪ್ಪ. ನಾನು ಅಂದ್ಕೊಂಡೆ ಸತ್ಯನಾರಾಯಣ ಕಥೆ ಇವರೇ ಮಾಡಿ ಮುಗಿಸ್ತಾರೇನೋ ಇವತ್ತು ಅಂತ. ಆದರೆ ಮಾಡಲ ಮಾತ್ರ ಸುಮ್ಮನೆ ಇದ್ರಪ್ಪ. ಅಂದಾಗೆ ಹೂವಿನ ಅಲಂಕಾರ ಮಾಡಿದ್ದು ಹೆಂಗೆ ಕಾಣ್ತು ಅಂತ ತೋರಿಸ್ತೀನಿ ಅಂದೆಲ್ಲ. ನೋಡಿ ಹೆಂಗೆ ತೋರುತ್ತಂತ ಹೇಳಿ ನನಗೊಂದು ಸಲ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೋಡಿ ನಮಗೆ ತಿಳಿದಷ್ಟು ಮಟ್ಟಿಗೆ ತಕ್ಕ ಮಟ್ಟಿಗೆ ಮಾಡಿದ್ದೀವಿ. ಚೆಂದ ಕಾಣುತ್ತಾ ಅಂತ ನೀವೇ ನೋಡಿ ಹೇಳಬೇಕು. ಎಲ್ಲ ಅಲಂಕಾರ ಎಲ್ಲ ಆದಮೇಲೆ ಇನ್ನೇನು ಪೂಜೆ ರೆಡಿ ಆಗುತ್ತೆ ಅಂಥೇಳಿ ನಾವು ಕೂಡ ಒಳಗಡೆ ಬಂದು ಅಷ್ಟರಲ್ಲಿ ಭಟ್ರು ಎಲ್ಲ ತುಂಬ ಚೆಂದ ಅಲಂಕಾರ ಮಾಡಿ ಎಲ್ಲ ಪೂಜೆಗೆ ಸಿದ್ಧ ಮಾಡ್ತಾಯಿದ್ರು. ನಾವು ಕೂಡ ಇನ್ನೇನು ನೆಂಟರೆಲ್ಲ ಒಬ್ಬೊಬ್ಬರು ಬರ್ತಾಯಿದ್ದಾರೆ ಅಂಥೇಳಿ ನಾವು ಕೂಡ ರೆಡಿಯಾಗಿ ಪೂಜೆಗೆ ಏನು ಬೇಕೋ ಅದನ್ನು ಅಣಿ ಮಾಡಿಕೊಂಡು ಹಾಗೆ ಪೂಜೆ ಶುರುವಾಗೋಕ್ಕೆ ಹೊತ್ತಾಯಿತು. ಇನ್ನು ಪೂಜೆ ಹೇಗೆ ನಡೀತು ಅಂತ ನೋಡೋಣ ಬನ್ನಿ. मुखे आचमनीयम् आचमनं समर्पयामि स्नापयामि ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ ರಾಣಿಗೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಸನ. पुष्पं समर्पयामि सत्यक्षयाय नमः, मालती पुष्पं समर्पयामि सत्यसन्तुष्टाय नमः, केतके पुष्पं समर्पयामि सत्यरक्षाय नमः, मन्दार पुष्पं समर्पयामि सत्याच्युताय नमः, पाटली पुष्पं समर्पयामि सत्यपूर्ण विद्ये नमः, विद्याये नमः, सर्वभूतहितप्रदाये नमः, शुद्धाये नमः, विभूत्ये नमः. ಶುದ್ಧ ನದಿಯಲ್ಲಿ ಮಡಿಯನೊಟ್ಟು ವಜ್ರಪೀಠದಿ ನೆಲೆಸಿರೆ, ಶುದ್ಧ ನದಿಯಲ್ಲಿ ಮಡಿಯನೊಟ್ಟು ವಜ್ರಪೀಠದಿ ನೆಲೆಸಿರೆ, ತಿಟ್ಟಿ ತಿಲಕವ ನೀಡಿದಂತ ಮುತ್ತು ಮಂಗಳ ಗೌರಿಗೆ, ಶುದ್ಧ ನದಿಯಲ್ಲಿ ಮಡಿಯನೊಟ್ಟು
ವಜ್ರಪೀಠದಿ ನೆಲೆ ಪೂಜೆ ಎಲ್ಲ ಮುಗ್ದಾದ ಮೇಲೆ ಅಲ್ಲಿ ಬಂದಂಥ ನೆರೆಮನೆಯವರು ದೇವರ ನಾಮವನ್ನು ಹಾಡ್ತಾಯಿದ್ರು. ಅದಕ್ಕೋಸ್ಕರ ಅದನ್ನು ವೀಡಿಯೋ ಮಾಡ್ಕೊಂಡೆ. ಒಂದು ಸಲ ಕೇಳಿಸ್ಕೊಳ್ಳಿ, ತುಂಬ ಚೆನ್ನಾಗಿದೆ. ಸೃಷ್ಟಿ ಸ್ಥಿತಿ ಲಯ ಕಾರಣ ಗೋವಿಂದ, ಈ ಪರಿ ಮಹಿಮೆಯ ತಿಳಿಯುವುದು ಆನಂದ, ಈ ಪರಿ ಮಹಿಮೆಯಿಂದ ನಿನ್ನ ನಾಮವೇ ಚಂದ ಗೋವಿಂದ, ನಿನ್ನ ನಾಮವೇ ಚಂದ. ಪುರುಷ ಶ್ರೀ ಪುರತರ ವಿಠಲನ, ಪರಮ ಪುರುಷ ಶ್ರೀ ಪುರಂದರ ವಿಠಲನ, ಇಂಗದ ದಾಸರ ನೆನೆಯುವುದು ಆನಂದ, ಇಂಗದ ದಾಸರ ನೆನೆಯುವುದು ಆನಂದ. ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ, ಗೋವಿಂದ ನಿನ್ನ ನಾಮವೇ ಚಂದ. ಗೋವಿಂದ 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 ಗೋವಿಂದ. ಭಜನೆ ಎಷ್ಟು ಚೆಂದ ಇತ್ತಲ್ಲ. ಭಜನೆ ಎಲ್ಲ ಮುಗಿದ್ರ ಮೇಲೆ ಎಲ್ಲರಿಗೂ ಬಂದವರಿಗೆ ತೀರ್ಥ ಪ್ರಸಾದ ಎಲ್ಲ ಕೊಟ್ಟು ನಾವು ಸ್ವೀಕರಿಸಿ ಊಟಕ್ಕೆ ಲೇಟ್ ಆಗಿತ್ತಂತ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಹೀಗೆ ಸುಮ್ಮನೆ ಕೂತ್ಕೊಂಡಿದ್ದಾಗ ನನ್ನ ತಂಗಿ ಭಾವ ನಮ್ಮ ಮನೆಯವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡೆ. ತುಂಬಾ ಚೆನ್ನಾಗಿ ಬಂತು ಫೋಟೋ. ಹಾಗೆಯೇ ಆಮೇಲೆ ಊಟಕ್ಕಂತೂ ಹೋದ್ವಿ. ಆದರೆ ಭೂರಿ ಭೋಜನ ಇತ್ತು ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಅಡುಗೆ ಮಾಡಿಸಿದ್ರು. ತುಂಬಾ ರುಚಿಯಾದ ಅಡುಗೆಗಳು ಇದ್ವು. ಯಾವ ಅಡುಗೆನೂ ರುಚಿಯಲ್ಲಿ ಹೆಚ್ಚು ಕಡಿಮೆ ಅಂತ ಏನಿರಲಿಲ್ಲ. ಎಲ್ಲ ಅಡುಗೆನೂ ತುಂಬ ಸೂಪರಾಗಿ ಬಂದಿತ್ತು. ತುಂಬ ಖುಷಿಯಾಗಿ ಎಲ್ಲರೂ ಜೊತೆ ಸೇರಿ ಊಟ ಮಾಡಿಕೊಂಡು ಪೂಜೆಯಲ್ಲಿ ಭಾಗವಹಿಸಿದ್ದಕ್ಕೆ ತುಂಬ ಖುಷಿ ಪಟ್ಕೊಂಡು ನಾವು ಬಂದ್ವಿ. ಹಾಂ ಬಾ ಅದೇನು ಮ್ಯಾನೇಜ್ಮೆಂಟ್ ಮಾಡ್ತೀಯ ಬಾ. ಕೊನೆ ಪಂತೆಗೆ ನಮ್ಮ ಭಾವ ನಾದಿನಿ ಅವ್ರ ಸ್ನೇಹಿತರೆಲ್ಲ ಕೂತಿದ್ರು. ಅಲ್ಲಿಗೆ ಹೋಗಿ ಸ್ವಲ್ಪ ಮಾತಾಡ್ಸೋಣ ಅಂತ ಹೋದ್ವಿ. ನಾನು ಅಲ್ಲಿಗೆ ಹೋಗುವಾಗ ಹೋಳಿಗೆ ಹಾಕಿಲ್ಲ ಅಂತ ಭಾರಿ ಚರ್ಚೆ ನಡೀತಿತ್ತು. ನಾನು ಕೂಡ ಕೇಳಿಸ್ಕೊಳ್ಳೋಣ ಅಂತ ಅಲ್ಲಿ ಹತ್ತಿರಕ್ಕೆ ಹೋದೆ. ನನಗೆ ಅವರು ಹೋಳಿಗೆ ಕೊಡುದಿಲ್ಲ ಅಂತ ಹೇಳಿದ್ರು. ಯಾರು ಭಾವನ? ಹಾಂ, ಇನ್ನೊಂದು ಹಾಕ್ಸ್ಕೊಂಡು ಕೊಡ್ತಾರೆ. ಅಂತೂ ಖುಷಿಯಿಂದ ದೇವರ ಒಂದು ಪೂಜೆ ನಡೀತು ಅಂತಲೇ ಹೇಳ್ಬೋದು. ಎಲ್ಲರೂ ಸೇರಿ ಈ ರೀತಿಯಾಗಿ ಒಂದಾಗಿ ಪೂಜೆ ಮಾಡಿದಾಗ ಮನಸ್ಸಿಗೂ ಖುಷಿ ಸಿಗುತ್ತೆ, ಹಾಗೆ ನೆಮ್ಮದಿ ಕೂಡ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಹೋಗಿ ಬರಲಾ, ಎಲ್ಲರಿಗೂ ಶುಭವಾಗಲಿ.